ನಮಸ್ಕಾರ. ನಾನು ಶ್ರೀಮತಿ ಮಾಣಿಕ್ಯ ಚಿಲ್ಲೂರ್, ಕೃಷಿಕ ಸಮಾಜ ನವದೆಹಲಿ ರಾಜ್ಯಾಧ್ಯಕ್ಷರು. ಇವತ್ತೇನು ಸೌದತ್ತಿಯಲ್ಲಿ ರೈಲು ಹೋರಾಟ ಎಲ್ಲ ಮನೆಗೂ ಬೇಕು ರೈಲು ಅನ್ನುವಂಥ ಹೋರಾಟದ ಒಂದು ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಸುಮಾರು 30 ವರ್ಷಗಳ ಕಾಲ ನಿರಂತರವಾಗಿ ರೈಲಿಗೆ ಜಮೀನು ಕಳ್ಕೊಂಡಂಥ ರೈತರಿಗೆ ನ್ಯಾಯ ಒದಗಿಸುವಾಗಲಿ, ಅವರ ಮಕ್ಕಳಿಗೆ ಕೇಂದ್ರ ಸರ್ಕಾರದ ನೌಕರಿ ಕೊಡಿಸುವ ನಿಟ್ಟಿನಲ್ಲಿ ಹಾಗೂ ರೈತರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ 30 ವರ್ಷಗಳ ಕಾಲ ನಿರಂತರವಾಗಿ ಇವತ್ತೇನು ಬಾಗಲಕೋಟೆ ಕುರ್ಚಿ ರೈಲು ಮಾರ್ಗವನ್ನು ನೋಡಿದ್ರಿ. ಮೊದಲು ಸಣ್ಣ ರೈಲುಗಳಿದ್ವು. ಆ ರೈಲುಗಳನ್ನು ದೊಡ್ಡ ರೈಲುಗಳನ್ನು ತಗೊಂಡು ಬಂದಂಥ ಒಬ್ಬ ಮಹನೀಯರಂದ್ರೆ ಅದು ಕುತುಬುದ್ದೀನ್ ಕಾಜಿಯವರು. ಇವತ್ತು ಏನು ನಮ್ಮ ದಿವಂಗತ ಮನಮೋಹನ್ ಸಿಂಗ್ 15 ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಜಂತರ್ ಮಂತರಲ್ಲಿ 15 ದಿನಗಳ ಕಾಲ ಕುತ್ಕೊಂಡು ಬಾಗಲಕೋಟೆ ಕುರ್ಚಿ ಭಾಗದ ರೈತರಿಗೆ ಪರಿಹಾರ ಮತ್ತು ಅವರ ಮಕ್ಕಳಿಗೆ ನೌಕರಿ ಕೊಡಿಸೋ ನಿಟ್ಟಿನಲ್ಲಿ ಭಾಳ ಯಶಸ್ವಿಯನ್ನು ಕಂಡಂಥವ್ರು ಕುತುಬುದ್ದೀನ್ ಕಾಜಿಯವರು. ಅವರು ಇವತ್ತು ಏನು ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗವನ್ನು ಯಶಸ್ವಿಗೊಳಿಸ್ಬೇಕಂತ ಏನು ಇವತ್ತು ಸೌದತ್ತಿಯಲ್ಲಿ ಒಂದು ಹೋರಾಟ ಮಾಡ್ಕೊಂಡು ಬಂದು ರಾಮದುರ್ಗ ಆಗಿರ್ಬೋದು, ಬೇರೆ ಬೇರೆ ಹುಲಿಕಟ್ಟಿ ಈ ಎಲ್ಲ ಗ್ರಾಮಗಳ ಸಿರ್ಸಂಗಿಯಲ್ಲಿ ಎಲ್ಲ ಏನು ಪಾದಯಾತ್ರೆ ಮುಖಾಂತರ ಬಂದು ಇವತ್ತು ಸೌದತ್ತಿ ಮಾರುಕಟ್ಟೆ ಗಾಂಧಿ ಚೌಕಿನಲ್ಲಿ ಏನು ಹೋರಾಟ ನಿರಂತರ ವೇದಿಕೆಯನ್ನು ನಿಯೋಜನೆಗೊಳಿಸಿದ್ದಾರೆ. ಅಂಥ ನಿಯೋಜನೆಗೊಳಿಸ್ತಕ್ಕಂಥ ಎಲ್ಲ ತಾಲೂಕು ಸಮಿತಿ ರೈಲು ಹೋರಾಟ ಸಮಿತಿಗೆ ಮೊದಲು ನಾನು ಕರ್ತವ್ಯ ಸಲ್ಲಿಸ್ತೀನಿ. ಇವತ್ತು ನಾವು ನೋಡ್ಬೋದು, ಎಲ್ಲ ನಾವು ಹಿಂದೂ ಅಂತ ಹೇಳ್ತೀವಿ. ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನು ಹಿಂದೂ ಅನ್ನೋದನ್ನು ಮುಸಲ್ಮಾನಾದಂಥ ಒಬ್ಬ ವ್ಯಕ್ತಿ ಪರಶುರಾಮನ ವೇಷದಲ್ಲಿ ನಾಮವನ್ನು ಹಣೆಗಿಟ್ಟು ರೈಲು ಮಾರ್ಗಕ್ಕೆ ಯಶಸ್ವಿ ತಂದುಕೊಡ್ಬೇಕು, ಪರಶುರಾಮನ ಕೊಡ್ಲೆ ಹಿಡ್ಕೊಂಡು ರೈಲು ಮಾರ್ಗ ನಮಗೂ ಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದಂಥ ಕುತುಬುದ್ದೀನ್ ಕಾಜಿಯವರಿಗೆ ನಮ್ಮೆಲ್ಲ ವಿವಿಧ ತಾಲೂಕಿನಿಂದ ಬಂದಿರತಕ್ಕಂಥ ಧಾರವಾಡ ಜಿಲ್ಲೆ ಹಾಗೂ ಸೌದತ್ತಿ, ರಾಮದುರ್ಗ ಎಲ್ಲ ಭಾಗದಿಂದ ಬಂದ ರೈತರು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಂಥ ಎಲ್ಲ ಹೋರಾಟಗಾರರಿಗೆ ನಾನು ವೇದಿಕೆ ಮುಖಾಂತರ ಧನ್ಯವಾದ ಹೇಳ್ತೀನಿ. ಈ ವೇದಿಕೆಗೆ ಸುಮಾರು ಏನು ಧಾರವಾಡಕ್ಕೆ ಬಂದು ರೈಲು ಹಳಿ ಮುಟ್ಟುವರೆಗೂ ನಮ್ಮ ಕುತುಬುದ್ದೀನ್ ಕಾಜಿಯವರ ಹೋರಾಟ ನಿಲ್ಲಲ್ಲ. ನಮ್ಮ ಬೆಂಬಲ ಅವರ ಜೊತೆಗೆ ಸದಾ ಇರುತ್ತೆ. ಈ ಭಾಗದ ಯಾವುದೇ ಜನಪ್ರತಿನಿಧಿ ಇರಲಿ, ಯಾವುದೇ ಪಕ್ಷದ ಜನಪ್ರತಿನಿಧಿ ಇರಲಿ, ಸಂಸದರಿರಲಿ, ಶಾಸಕರಿರಲಿ, ಸಚಿವರಿರಲಿ, ಕೇಂದ್ರ ಸಚಿವರಿರಲಿ, ಅವರೆಲ್ಲರೂ ಕೂಡ ಇತ್ತ ಗಮನ ಹರಿಸಿ ನಮ್ಮ ಏನು 7 ಕೋಟಿ ಏನು 7 ಕೊಳದ ತಾಯಿ ಎಲ್ಲಮ್ಮ ಏನದಲ್ಲ, ಈ ಎಲ್ಲಮ್ಮನಿಗೆ ರೈಲು ಮಾರ್ಗವನ್ನು ಕಲ್ಪಿಸಿಕೊಟ್ರೆ ಸುತ್ತ ಇರತಕ್ಕಂಥ 5 ರಾಜ್ಯಗಳು ಕೂಡ ಇದಕ್ಕೊಂದು ಸಂಪರ್ಕ ಕ್ರಾಂತಿಯನ್ನು ಹೊಂದುವಂಥ ಪ್ರಯತ್ನ ಇದೆ. ಸೌದತ್ತಿ ಒಂದು ಐತಿಹಾಸಿಕ ಸ್ಥಾನಕ್ಕೆ ಬೆಲೆ ಬರತಕ್ಕಂಥ ಯಶಸ್ವಿ ಹೋರಾಟಕ್ಕೆ ತಾವೆಲ್ಲರೂ ಅಣಿಯಾಗಬೇಕು. ನೀವೇನು ಎಲ್ಲಮ್ಮನ ಹೆಸರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಈ ಭಾಗದ ಶಾಸಕರು, ಸಂಸದರು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇದನ್ನು ಜಾರಿಗೊಳಿಸುವಲ್ಲಿ ಬರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಜೆಟಲ್ಲಿ ನಿಯೋಜನೆಗೊಳಿಸಬೇಕಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಅವ್ರಿಗೆ ಹೇಳ್ತೀನಿ. ಧನ್ಯವಾದ.